Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಕೋರ್ ಕಮಿಟಿ ಅಥವಾ ಹೈಪರ್ ಕಮಿಟಿ ಅಂತ ಒಂದು ಕಮಿಟಿ ಇದ್ರೆ ಸರ್ಕಾರ ಸುಗಮವಾಗುತ್ತೆ, ಅಭಿಪ್ರಾಯಗಳು ಸಂಗ್ರಹ ಚೆನ್ನಾಗಿರುತ್ತೆ. ಇಲ್ಲ, ಅದಕ್ಕಾಗಿ ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟ್ ನಲ್ಲೇ ನಮ್ಮ ಅಭಿಪ್ರಾಯಗಳನ್ನ ನಾವು ಎಕ್ಸ್ಪ್ರೆಸ್ ಮಾಡಬಹುದು. ಸರ್ಕಾರಕ್ಕೆ ಸಂಬಂಧಪಟ್ಟಂತ ತೀರ್ಮಾನಗಳಾದ್ರೆ, ಪಕ್ಷಕ್ಕೆ ಸಂಬಂಧಪಟ್ಟಂತ ತೀರ್ಮಾನಗಳು ನಿಜ ನೀವು ಹೇಳಿದಾಗೆ ಕೋರ್ ಕಮಿಟಿನೋ ಅಥವಾ ಆಫೀಸ್ ಬೇರರ್ಸ್ನ ಸಭೆ ಮಾಡುವಾಗ್ಲೂ ಅದನ್ನ ಮಾಡಬಹುದು. ಅದಕ್ಕೆ ಅವಕಾಶಗಳನ್ನ ಅಧ್ಯಕ್ಷರಾದವರು ಕೊಡಬೇಕಾಗ್ತದೆ. ಅವರು ಮಾಡ್ತಾರೆ, ಹಾಗಾಗಿ ಸಂದರ್ಭ ಬಂದಾಗ ಮಾಡ್ತಾರೆ. ಈಗ ಲೋಕಸಭೆಯಲ್ಲಿ ಫಲಿತಾಂಶ ಕಡಿಮೆ ಬಂದಿರೋದಕ್ಕೆ ಎಐಸಿಸಿ ಕಮಿಟಿ ರಚನೆ ಮಾಡಿದೆ. ಪ್ರಬಲ ಸಚಿವರಂತಹ ಕ್ಷೇತ್ರಗಳಲ್ಲಿ ಕೂಡ ನಿರೀಕ್ಷೆಯಷ್ಟು ಫಲಿತಾಂಶ ಬಂದಿಲ್ಲ ಅನ್ನೋ ವಿಚಾರ. ಹೌದು, ನಾನು ನೆನ್ನೆನೂ ಹೇಳಿದ್ದೇನೆ. ನನ್ನ ಇದು ತಗೊಳ್ಳೋಣ, ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ನನ್ನ ಜಿಲ್ಲೆಯನ್ನು ಸೇರಿ ನಾವು ಅನೇಕ ಕಡೆ ಸೋತಿದ್ದೇವೆ. ನಾವು ಸುಮಾರು 10-17 ಜನ ಸಚಿವರು ಅವರ ಜಿಲ್ಲೆಗಳಲ್ಲಿ ನಾವು ಸೋತಿದ್ದೇವೆ. ಅದಕ್ಕೆ ಒಂದು ಪರಿಶೀಲನೆ ಮಾಡ್ತಕ್ಕಂಥದ್ದು, ಆತ್ಮಾವಲೋಕನ ಮಾಡ್ತಕ್ಕಂಥದ್ದು ಅಗತ್ಯ ಇದೆ ಅಂತ ಹೇಳಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ದಾರೆ. ನಾವೆಲ್ಲರೂ ಅದನ್ನ ಒಪ್ತೇವೆ. ಅವರು ಮುಂದೆ ಏನು ನಮಗೆ ಸಲಹೆ ಮಾಡ್ತಾರೆ ಅದನ್ನು ಕೂಡ ನಾವು ನಮ್ಮ ಪಕ್ಷದಲ್ಲಿ ಅದನ್ನೆಲ್ಲ ಪಾಲನೆ ಮಾಡ್ತಕ್ಕಂಥ ಒಂದು ಪದ್ಧತಿ ಇದೆ, ಅದನ್ನ ಮಾಡ್ತೀವಿ. ಎಐಸಿಸಿ ಡೈರೆಕ್ಷನ್ ಮೇಲೆ ಹೋಗೋದು ನಾವು. ಈಗ ಬಿಜೆಪಿಯವರು ಸಚಿವ ನಾಗೇಂದ್ರ ರಾಜೀನಾಮೆ ನಂತರದಲ್ಲೂ ಕೂಡ ಈ ಪ್ರಕರಣ ಇಡೀ ಸರ್ಕಾರದ ಭಾಗಿಯಾಗಿದೆ, ಹಣ ಎಲ್ಲರೂ ಕೂಡ ಹಂಚಿಕೊಂಡಿದ್ದಾರೆ, ಸಿಎಂ ರಾಜೀನಾಮೆ ಕೊಡಬೇಕು, ಆಮೇಲೆ ದದ್ದಲ್ ರಾಜೀನಾಮೆ ಕೊಡಬೇಕು ಅಂತ ಪಟ್ಟಿಡಿದ್ದಾರೆ. ನೋಡಿ, ಅವರೆಲ್ಲ ಹೇಳ್ತಾ ಇರ್ತಾರೆ. ಅವರು ಹೇಳಿದ್ದಕ್ಕೆಲ್ಲ ನಾವು ಎಸ್ ಅನ್ನೋದಕ್ಕಾಗೋದಿಲ್ಲ. ತನಿಖೆ ಪ್ರಾರಂಭ ಮಾಡಿದ್ದಾರೆ. ತನಿಖೆ ಪ್ರಾರಂಭ ಮಾಡಿ ಈಗ ನಡೀತಾ ಇದೆ. ಜೊತೆಗೆ ಸಿಬಿಐಗೆ ಈಗ ಬ್ಯಾಂಕಿನಲ್ಲಿ ಫ್ರಾಡ್ ಆಗಿದೆ ಅಂತೇಳಿ ಸಿಬಿಐನವರು ಕೂಡ ಪ್ರವೇಶ ಮಾಡಿದ್ದಾರೆ. ತನಿಖೆ ಆಗ್ಲಿ ಅಲ್ಲ, ತನಿಖೆನಲ್ಲಿ ಏನ್ ಬರುತ್ತೆ ಅಂತ ನಾವು ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಸಿಬಿಐನವ್ರು ಯಾವಾಗ ಮುಗಿಸ್ತಾರೋ, ನಮ್ಮಲ್ಲಿ SIT-ನವರು ಅವರಿಗೂ ಕೂಡ ನಾವು ಆದಷ್ಟು ಶೀಘ್ರವಾಗಿ ಮಾಡಿ ಅಂತ ಹೇಳಿದ್ದೇವೆ. ಒತ್ತಾಯ ಮಾಡೋಕ್ಕಾಗೋದಿಲ್ಲ. ಇದು ತನಿಖೆನ ಇಷ್ಟೇ ದಿವಸದಲ್ಲಿ ಮಾಡಿ ಅಂತ ಹೇಳಿ ನಾವು ಹೇಳಿದ್ರು ಕೂಡ ಅವರು ಸಮಯ, ಅವ್ರಿಗೆ ಬೇಕಾದಂತ ಸಮಯ ಕೊಡಬೇಕಾಗುತ್ತೆ. ಶರಣ ಪ್ರಕಾಶ್ ಪಾಟೀಲ್ ಅವರ ಚೇಂಬರ್ ಅಲ್ಲಿ ಸರ್ ಸಾಕ್ಷಿನಾಶ ಸಭೆ ಆಗಿದೆ, ಸಾಕ್ಷಿನಾಶ ಮಾಡಲಾಗಿದೆ ಅನ್ನುವಂತ ಅಫಿಡವಿಟ್ ಅನ್ನ ಪರಶುರಾಮ್ ದರ್ಗಣ್ಣ ಅವರು ಸಲ್ಲಿಸಿದ್ದಾರೆ. ಇಲ್ಲ, ಏನೆಲ್ಲ ಅದರಿಂದ ಬರುತ್ತೆ, ಹೇಳಿಕೆಗಳು ಬರುತ್ತೆ, ಸ್ಟೇಟ್ಮೆಂಟ್ಗಳಿಗೆ ಏನು ಅರೆಸ್ಟ್ ಮಾಡಿದ್ದಾರೆ ಅವರ ಸ್ಟೇಟ್ಮೆಂಟ್ಗಳು ಬರುತ್ತೆ, ಅದನ್ನೆಲ್ಲ ವೆರಿಫೈ ಮಾಡ್ತಾರೆ. ಈಗ ಅಲ್ಲಿ CCTV ಫುಟೇಜ್ ಕೊಡಿ, ಇದರಿಂದ ಏನಾದರೂ ಕೂಡ ಸಭೆ ಮಾಡಿದ್ರು, ನೀವು ಹೇಳಿದಾಗೆ ಏನೋ ಸಭೆ ಮಾಡಿ ಅದನ್ನೆಲ್ಲ ತೀರ್ಮಾನಗಳು ಮಾಡಿದ್ರು ಅನ್ನೋದೇನಾದರೂ SIT-ಗೆ ಅಗತ್ಯ ಇದ್ರೆ ಅದನ್ನು ಪರಿಶೀಲನೆ ಮಾಡ್ತಾರೆ ಅವರು. ಸಿಬಿಐ ಏನಾದ್ರು ಪತ್ರ ಬರ್ತಿದೆ ಸರ್ ತನಿಖೆ? ಇಲ್ಲ, ನಮಗಿನ್ನ ಏನು ಬರ್ದಿಲ್ಲ. ಕೇಳಿದ್ದಾರೆ, ಓರಲಿ ಕೇಳಿದ್ದಾರೆ ಅಂತ ಹೇಳಿ ಕೇಳಿದ್ದೇನೆ. ನಮ್ಮ DG ಅವರಿಗೆ, ಯಾರಿಗೂ ಓರಲಿ ಅವರು ಬ್ಯಾಚ್ಮೇಟ್ಸ್ ಅವರೆಲ್ಲ ಇರ್ತಾರಲ್ಲ, ಆದರೆ ಅಫಿಷಿಯಲ್ ಆಗಿ ಏನು ಪತ್ರ ಬಂದಿಲ್ಲ ಅಂತ ನನಗೆ ಇರುವ ಮಾಹಿತಿ. ಒಂದು ವೇಳೆ ಮೊನ್ನೆ ಬಂದಿದ್ರೆ ಅದ್ರ ಪ್ರಕಾರ ತೀರ್ಮಾನ ತಗೊಳ್ತೀವಿ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.